ಯಾಕೆ ಭೂಮಿ, ನಾನು ಹೇಳಿದ ಸರಿ ಅಲ್ವಾ? ಜೀವನ್ ಅಂತ ಪೋಖ್ರಿತನ ಮಾಡಿದ್ರಿಂದಲೇ ತಾನೇ ನಿನಗೆ ನಮ್ಮ ಅಗ್ನಿ ಸಿಕ್ಕದ್ದು. ಅವನು ಅದ್ಭುತ ಅಲ್ವಾ? ಅರವಿಂದ್ ನಗುತ್ತಲೇ ಕೇಳಿದಾಗ ಅವಳ ತುಟಿಯಲ್ಲೂ ಸಣ್ಣದೊಂದು ಮುಗುಳ್ನಗು ಮೂಡಿತು. ಆಮೇಲೆ ತುಂಬ ಒಳ್ಳೆಯವನೇ, ಇವಳೊಬ್ಳು ದಡ್ಡಿ ಆಗಿದ್ರಿಂದಲೇ ನಿಮಗೆಲ್ಲ ಇವಳನ್ನ ಹೀಗೆ ಯಾಮಾರಿಸೋದಕ್ಕೆ ಸಾಧ್ಯವಾಗ್ತಿರೋದು. ಆದರೆ ನಾನೊಂದು ಮಾತು ಕೇಳ್ತೀನಿ, ನಿನ್ನ ಸ್ನೇಹಿತನಿಂದ ನನ್ನ ಭೂಮಿ ಬೇಸರ ಪಡುವಂತಾದರೆ ನಾನು ಸುಮ್ಮನೆ ಇರಲ್ಲ. ನಾನು ಹೋಗ್ತೀನಿ ಭೂಮಿ, ಆಮೇಲೆ ಕಾಲ್ ಮಾಡ್ತೀನಿ. ಅವಳು ಹಾಗೆ ಹೇಳಿ ಹೊರಡುವಾಗ ಭೂಮಿ ಅವಳ ಕೈ ಹಿಡಿದಳು. ಕೋಪದಿಂದ ಹೋಗ್ತಿಲ್ಲ, ಮನೆಯಲ್ಲಿ ಹೇಳಿ ಬಂದಿರಲಿಲ್ಲ ನಾನು. ಆಮೇಲೆ ಸಿಗೋಣ ಭೂಮಿ. ಮಾಳು ಹಾಗೆ ಹೇಳಿ ಹೊರಡುವಾಗಲೇ ಅರು ಅಲ್ಲಿಗೆ ಬಂದಳು. ಯಾರದು ಅತ್ತಿಗೆ? ಅರು ಅವಳ ಕೈ ಬಳಸಿ ಹಿಡಿದುಕೊಂಡು ಕೇಳಿದಳು. ನನ್ನ ಫ್ರೆಂಡ್ ಮಾಳು, ನನ್ನ ಮದುವೆ ಆದದ್ದು ತಿಳಿದು ವಿಚಾರಿಸಲು ಬಂದಿದ್ದಾಳೆ. ಭೂಮಿ ಅವಳ ಸ್ಕೂಟಿ ಗೇಟ್ ದಾಟಿ ಹೋಗುವುದನ್ನು ನೋಡಿ ಮುಗುಳ್ನಗುತ್ತಲೇ ಹೇಳಿದಳು. ಬಂದವಳು ಯಾಕೆ ಅಷ್ಟು ಬೇಗ ಹೋಗ್ತಾ ಇದ್ದಾಳೆ? ಕುಡಿಯೋದಕ್ಕೆ ಏನೂ ಕೊಡಲಿಲ್ವಾ ನೀನು? ಹಾಂ, ಕುಡಿಯಲು ಬೇಕಾದರೆ ನಿನ್ನ ಅಣ್ಣನ ರಕ್ತ ಸ್ವಲ್ಪ ಕೊಡಬೇಕಿತ್ತು. ಅವಳು ಬಂದದ್ದು ನಿನ್ನ ಅಣ್ಣನಿಗೆ ಏನೋ ತೊಂದರೆ ಕೊಡಲು ಅಂತ ನನಗೆ ಅನ್ನಿಸ್ತಾ ಇದೆ. ಅರವಿಂದ್ ಹಾಗೆ ಹೇಳಿ ತನ್ನ ಬೈಕ್ ಏರಿ ಹೆಲ್ಮೆಟ್ ಹಾಕಿಕೊಂಡ. ಅರವಿಂದ್ ಅವರೇ, ಅವಳೊಬ್ಳು ಪಾಪದ ಹುಡುಗಿ. ಅವಳಿಗೆ ನನ್ನ ಮೇಲೆ ಬಹಳ ಪ್ರೀತಿ ಇದೆ. ಹಾಗಾಗಿ ನೀವೆಲ್ಲ ಹಾಗೆಲ್ಲ ಮಾತನಾಡಿದಳು. ಭೂಮಿ ಬೇಸರದಿಂದ ಹೇಳಿದ್ದನು. ಅವಳಿಗೆ ನನ್ನ ಮೇಲೆ ಬಹಳ ಪ್ರೀತಿ ಇದೆ, ಹಾಗಾಗಿ ಆ ಥರ ಮಾತನಾಡಿದಾಳೆ. ಭೂಮಿ ಬೇಸರದಿಂದ ಹೇಳಿದ್ದನ್ನು ಕಂಡು ಅರವಿಂದ್ ಕಣ್ಣು ಮಿಟುಕಿಸಿದ. ನನಗೂ ಅಗ್ನಿ ಅಂದರೆ ಹಾಗೇನೆ. ನನಗೆ ಆ ಹುಡುಗಿಯ ಮೇಲೆ ಯಾವ ಕೋಪನೂ ಇಲ್ಲ ಭೂಮಿ. ಆದರೆ ಅವನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ನಾನು ಕೂಡ ಸಹಿಸ್ಕೊಳ್ಳೋದಿಲ್ಲ. ಅದ್ರ ಜೊತೆಗೆ ಅವನಿಗೆ ಬೆನ್ನ ಹಿಂದಿನಿಂದ ಚೂರಿ ಹಾಕಲು ಕೂಡ ನನಗೆ ಸಾಧ್ಯವಿಲ್ಲ. ಅರವಿಂದ್ ಕೊನೆಯ ಮಾತುಗಳನ್ನು ಅರುಂಧತಿಯನ್ನು ನೋಡಿಯೇ ಹೇಳಿದ್ದ. ಅವಳ ಮುಖ ಬಾಡಿದರೂ ಕಣ್ಣುಗಳು ಕೆಂಪಾಗಿ ನೀರು ತುಂಬಿದ್ದವು. ಅಡುಗೆ ಮನೆಯಲ್ಲಿ ಸುಮಿತ್ರಾ ಒಗ್ಗರಣೆ ಹಾಕುತ್ತಿದ್ದಾಗ ಮಾಧವಿ ಅಲ್ಲಿಗೆ ಬಂದರು. ಅವರಿಗೆ ಸ್ವಲ್ಪ ಚಾಡಿ ಹೇಳುವ ಸ್ವಭಾವವಿದ್ದರಿಂದ ಸುಮಿತ್ರಾ ಅವರೊಂದಿಗೆ ಹೆಚ್ಚಾಗಿ ಬೆರಿತಾ ಇರಲಿಲ್ಲ. ಗಂಡನಿಂದ ದೂರವಿದ್ದ ಕಾರಣ ಸುಮಿತ್ರಾಗೆ ಏನನ್ನೂ ಹೇಳಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ವೇಳೆ ಏನಾದರೂ ಹೇಳಿದರೆ ಅವರು ಮಹಾದೇವ್ ಮುಂದೆ ಅತ್ತು ನಾಟಕವಾಡುತ್ತಿದ್ದರು. ಸುಮಿತ್ರಾಗೆ ಸಹಾಯ ಮಾಡುವಂತೆ ಬೆಂಡೆಕಾಯಿ ತೆಗೆದುಕೊಂಡು ಹೆಚ್ಚಲು ನಿಂತರು ಮಾಧವಿ. ಅಲ್ಲ ಸುಮಿತ್ರಾ, ಆ ಹುಡುಗಿಗೆ ಶಾಕ್ ಹೊಡೆದದ್ದು ಅಗ್ನಿಯ ಜಾತಕದ ದೋಷದ ಸೂಚನೆ ಏನಾದರೂ ಇರಬಹುದಾ? ಅಥವಾ ಇದೆಲ್ಲವೂ ಸಂಭವಿಸುತ್ತೆ ಎಂದು ತಿಳಿದುಕೊಂಡೇ ಆ ಹುಡುಗಿ ಇಲ್ಲಿದ್ದಾಳ? ನನಗೆ ಯಾಕೋ ಭಯ ಆಗ್ತಿದೆ. ಮಾಧವಿ ಸುಮಿತ್ರಾ ಬಳಿ ಬೇಸರದಿಂದಲೇ ಹೇಳಿದಾಗ ಅವರು ಏನೂ ಮಾತನಾಡಲಿಲ್ಲ. ಯಾಕೋ ನಾವೆಲ್ಲ ಸೇರಿ ತಿಳಿದೆ ಒಬ್ಬ ಹುಡುಗಿಯನ್ನು ಸಾಯಿಸೋದಿಕ್ಕೆ ಹೊರಟಂತೆ ಅನ್ನಿಸ್ತಾ ಇದೆ. ಇನ್ನು ಜಾತಕದ ದೋಷದಿಂದ ಆ ಹುಡುಗಿಗೆ ಏನಾದರೂ ಆಗಿಬಿಟ್ರೆ ಭಗವಂತ, ನನಗೆ ಯೋಚಿಸೋದಿಕ್ಕೂ ಆಗ್ತಾ ಇಲ್ಲ. ಸುಮಿತ್ರಾ ಮನಸ್ಸಿನಲ್ಲಿ ಅಗ್ನಿಯ ಜಾತಕದ ದೋಷವನ್ನೂ ತುಂಬಿ ಆ ಸಂಬಂಧವನ್ನು ಹೇಗಾದರೂ ಮುರಿಯಬೇಕು ಅವರು ಸರ್ವ ಪ್ರಯತ್ನವನ್ನು ಮಾಡ್ತಾ ಇದ್ರು. ಸದ್ಯಕ್ಕೆ ಮಾಧವಿ, ನೀನು ಭೂಮಿಯ ಬಗ್ಗೆ ಯೋಚಿಸಿ ಬೇಸರ ಪಡಬೇಕಾಗಿಲ್ಲ. ಎಲ್ಲವನ್ನೂ ತಿಳಿದುಕೊಂಡೇ ಅವರು ಮದುವೆ ಆಗಿದ್ದಾರೆ. ಇನ್ನು ಭಗವಂತ ಏನು ಬರೆದಿದ್ದಾನೋ ಅದನ್ನು ಅವರು ಸ್ವೀಕರಿಸ್ತಾರೆ. ಸುಮ್ಮನೆ ಈ ವಿಚಾರದಲ್ಲಿ ಇಲ್ಲಿ ಮಾತನಾಡಿಕೊಂಡು ತಿರುಗಾಡದೆ ಸುಮ್ಮನಿದ್ರೆ ನಿನಗೆ ಒಳ್ಳೆಯದು. ಇಲ್ದಿದ್ರೆ ಅಗ್ನಿಯಿಂದ ಏನಾದರೂ ಕೇಳಿಸ್ಕೊಳ್ಬೇಕಾಗತ್ತೆ ನೋಡು. ಸುಮಿತ್ರಾ ಹಾಗೆ ಹೇಳಿ ಅಡುಗೆ ಮನೆಯಿಂದ ಹೊರಬಂದರು. ಮಾಧವಿ ಅಂದುಕೊಂಡ ಕೆಲಸ ನಡೆಯದ ಸಿಟ್ಟಿನಲ್ಲಿ ಚಾಕುವಿನಿಂದ ಸ್ಲ್ಯಾಬ್ಗೆ ಬಲವಾಗಿ ಚುಚ್ಚಿದರು. ರಾತ್ರಿ ಅಗ್ನಿ ಬರುವಾಗ ಭೂಮಿ, ಗೌರಿ ಮತ್ತು ಆದಿಯ ಜೊತೆ ಹಾಲ್ನಲ್ಲಿ ಕುಳಿತಿದ್ಲು. ಆಹಾ, ಊರಿನ ಪ್ರಮುಖ ರೌಡಿ ಬಂದನಲ್ಲ ಗೌರಿ, ಇವತ್ತು ಎಲ್ಲಿತ್ತು ಕಾಂಟ್ರಾಕ್ಟ್? ಆದಿ ಅಗ್ನಿಯನ್ನು ನೋಡಿ ತಮಾಷೆಯಾಗಿ ಕೇಳ್ದ. ಇವತ್ತು ಟೆಕ್ಸ್ಟೈಲ್ಸ್ನಲ್ಲಿ ಇತ್ತು ಕಾಂಟ್ರಾಕ್ಟ್. ಭೂಮಿ ಬೇಕಾದರೆ ಆ ಹುಡುಗಿಗೆ ಕಾಲ್ ಮಾಡಿ ಹೇಳ್ಬೋದು ಕಾಂಟ್ರಾಕ್ಟ್ ಮುಗಿಸಿ ರೌಡಿ ಮನೆಗೆ ಬಂದಿದ್ದಾನೆ ಅಂತ. ಅರವಿಂದ್ ನಗುತ್ತಲೇ ಹೇಳಿದ್ದನ್ನು ಕೇಳಿ ಭೂಮಿ ಅವನನ್ನು ದಯನೀಯವಾಗಿ ನೋಡಿದಳು. ನಿನ್ನ ಆ ಸ್ನೇಹಿತೆಯನ್ನು ನಾನೊಮ್ಮೆ ನೋಡ್ತೀನಿ, ಅವಳದೊಂದು ಕಾಂಟ್ರಾಕ್ಟ್ ಉಳ್ಕೊಂಡಿದೆ. ಅಗ್ನಿ ಭೂಮಿಯನ್ನು ಒಮ್ಮೆ ತೀಕ್ಷ್ಣವಾಗಿ ನೋಡಿ ಮೇಲಕ್ಕೆ ಹೋಗುವಾಗ ಎಲ್ಲರೂ ಜೋರಾಗಿ ನಗುವುದು ಕೇಳಿಸ್ತಾ ಇತ್ತು. ಕಷ್ಟವಿದೆ ಅರವಿಂದ್ ಅವರೇ, ಹಾಗೆಯೇ ಅಗ್ನಿಗೆ ಹೇಳಿಕೊಟ್ರಲ್ಲ. ಅವಳು ಮುಖ ಊದಿಸಿಕೊಂಡು ಬೇಸರದಿಂದ ಹೇಳುವಾಗ ಅರವಿಂದ್ ಅವಳ ಕೆನ್ನೆಯನ್ನು ಬೆರಳಿಂದ ಚುಚ್ಚಿದ. ಅದು ಹಾಗೆಯೇ ತಂಗ್ಯಮ್ಮ, ಅವನ ಬಳಿ ಏನನ್ನೂ ನಾನು ಮುಚ್ಚಿಡೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಮಾತನಾಡಲ್ಲ. ಅವಳು ಹಾಗೆ ಹೇಳಿ ಮೇಲಕ್ಕೆ ಓಡಿ ಹೋದ್ಲು.
ಅವಳು ಹೋಗೋದನ್ನು ಕಂಡು ಅರವಿಂದ್ ಜೋರಾಗಿ ನಗುತ್ತಿರುವಾಗ ಪಕ್ಕದಲ್ಲಿ ತನ್ನತ್ತ ಒಂದು ನೋಟ ಬೀರಲಿ ಎಂದು ಕಾಯುತ್ತಿದ್ದವಳನ್ನು ಅವನು ಒಮ್ಮೆಯೂ ನೋಡಿರಲಿಲ್ಲ. ಒಮ್ಮೆ ಭೂಮಿ ಕೋಣೆಗೆ ಹೋದಾಗ ಅಗ್ನಿ ಅಲ್ಲಿರಲಿಲ್ಲ. ಅವನು ಸ್ನಾನ ಮುಗಿಸಿ ಬರುವವರೆಗೂ ಅವಳು ಹಾಸಿಗೆ ಮೇಲೆ ಕುಳಿತಿದ್ದಳು. ಸ್ವಲ್ಪ ಹೊತ್ತಿನ ನಂತರ ನೈಟ್ ಪ್ಯಾಂಟ್ ಧರಿಸಿ ಒದ್ದೆಯಾಗಿ ಹೊರಬಂದವನನ್ನು ಕಂಡು ಭೂಮಿ ಬೇಸರದಿಂದ ಮುಖ ತಿರುಗಿಸಿಕೊಂಡಳು. ಯಾವ ತಪ್ಪನ್ನು ಮಾಡದೆ ನನ್ನ ಮೇಲೆ ಯಾಕೆ ಈ ಕೋಪನೋ ಭಗವಂತ? ಅಗ್ನಿ ಅವಳನ್ನು ಕಡೆಗಣ್ಣಿನಿಂದ ನೋಡಿ ತುಂಟತನದಿಂದ ಹೇಳಿ ಕನ್ನಡಿಯ ಮುಂದೆ ನಿಂತು ಕೂದಲು ಒರೆಸಿಕೊಳ್ಳತೊಡಗಿದ. ಸ್ವಲ್ಪ ಹೊತ್ತಾದರೂ ಅವಳಿಂದ ಯಾವುದೇ ಪ್ರತಿಕ್ರಿಯೆ ಬರದೇ ಇದ್ದಾಗ ಅವನು ಅವಳ ಮುಂದೆ ಮಂಡಿಯೂರಿ ಕುಳಿತ. ಏನಾಯ್ತು ನನ್ನ ಹೆಂಡತಿಗೆ? ಯಾಕೋ ಬೇಸರವಾದಂತೆ ಕಾಣಿಸ್ತಿದೆ. ಅಗ್ನಿ ಅವಳ ಮುಖವನ್ನು ತನ್ನ ಕೈಗೆತ್ತಿಕೊಂಡು ಕೇಳಿದಾಗ, ನನಗೇನು ಬೇಸರವಿಲ್ಲ. ನೀವು ನಾನು ಅಂದುಕೊಂಡ ಹಾಗೆ ಇಲ್ವಲ್ಲ. ಅದೇನು ಹಾಗೆ ಹೇಳ್ತಿದೀಯಾ? ನಿನ್ನ ಅಗ್ನಿ ತುಂಬ ಒಳ್ಳೆಯವನಲ್ವಾ? ಅಗ್ನಿ ತುಟಿ ಉಬ್ಬಿಸಿ ಬೇಸರವಾದವನಂತೆ ಕೇಳಿದ. ಇಲ್ಲ, ಒಳ್ಳೆಯವರೇನಲ್ಲ, ಕಳ್ಳ, ದೊಡ್ಡ ಕಳ್ಳ. ಇವತ್ತು ಮಾಳು ನನಗೆಲ್ಲ ಹೇಳಿದ್ಲು. ಸ್ಟ್ಯಾಂಡ್ನಲ್ಲಿ ಗಲಾಟೆ ಮಾಡಿದ್ದೀರಿ, ಜೊತೆಗೆ ನಿಮ್ಮ ಮೇಲೆ ಬಹಳಷ್ಟು ಕೇಸ್ಗಳಿದೆ ಅಂತ. ಆಮೇಲೆ ದೊಡ್ಡ ರೌಡಿ ಅಂತಾನು. ನಾನು ಮಾತ್ರ ನೀವು ಪಾಪದವರು ಅಂತ ನಂಬಿ ಮೋಸ ಹೋದೆ. ಸಣ್ಣ ಮಗುವಿನಂತೆ ಬಿಕ್ಕಳಿಸುತ್ತಾ ಹೇಳುತ್ತಿರುವುದನ್ನು ಕಂಡು ಅಗ್ನಿಗೆ ವಿಪರೀತ ವಾತ್ಸಲ್ಯ ಮೂಡಿತು. ನನ್ನ ದೇವ್ರೆ, ಅವಳು ಏನೇನೋ ಹೇಳ್ಕೊಟ್ಟಿದ್ದಾಳೆ ನಿಂಗೆ. ಯಾವಾಗಲಾದರೂ ಒಮ್ಮೆ ಆ ದರಿದ್ರ ನನ್ನ ಕೈಗೆ ಸಿಗ್ತಾಳಲ್ವಾ? ಅವತ್ತು ಕೊಡ್ತೀನಿ ಅವಳಿಗೆ ಸರಿಯಾದ ಶಾಸ್ತಿ. ಬುದ್ಧಿ ಇಲ್ದವಳು. ಅಗ್ನಿ ಸಿಟ್ಟಿನಿಂದ ಹೇಳುವಾಗ ಭೂಮಿ ಅವನ ಮುಖವನ್ನೇ ದಿಟ್ಟಿಸ್ತಾ ಇದ್ಲು. ಹಾಗಾದರೆ ಮಾಳು ಹೇಳಿದ್ದೆಲ್ಲ ಸುಳ್ಳು ಅಂತನಾ ನೀವು ಹೇಳ್ತಾ ಇರೋದು? ಎರಡು ಕಣ್ಣುಗಳನ್ನು ಅರಳಿಸಿ ಕೇಳುತ್ತಿರುವುದನ್ನು ಕಂಡು ಅಗ್ನಿಗೆ ಅವಳನ್ನೇ ತಿಂದು ಬಿಡುವಷ್ಟು ಪ್ರೀತಿ ಉಕ್ಕಿ ಬಂತು. ಭೂಮಿ, ನಾನು ಸುಳ್ಳು ಹೇಳಿದರೆ ನೀನು ಹೇಗಾದರೂ ಅದನ್ನು ಕಂಡು ಹಿಡಿತೀಯ. ಹಾಗಾಗಿ ಸತ್ಯವನ್ನೇ ಹೇಳ್ತೀನಿ. ನಾನು ರೌಡಿ ಏನಲ್ಲ, ಆದರೆ ನನ್ನ ಮೇಲೆ ಕೆಲವು ಕೇಸ್ಗಳಿವೆ. ಅದು ನನ್ನ ಕೈಯಿಂದ ಏಟು ತಿನ್ನಬೇಕು ಅಂತಲೇ ಬರುವಾಗ ಕೊಡದೆ ಇರಲು ಆಗಲ್ವಲ್ಲ. ಅಗ್ನಿ ನಗುತ್ತಲೇ ಹೇಳಿದರು. ಭೂಮಿಯ ಮುಖ ಊದಿಕೊಂಡೇ ಇತ್ತು. ಏನಾದರೂ ಮಾತನಾಡಲು ಹುಡುಗಿ ಅದೆಲ್ಲ ಮುಗಿದು ಹೋದ ಕಥೆ ಅಲ್ವಾ? ಇನ್ನು ಮುಂದೆ ಯಾರೊಂದಿಗೆ ಗಲಾಟೆ ಮಾಡಲ್ಲ ಅಂತ ನನ್ನ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡಿದರೆ ಮಾತ್ರ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಹೀಗೆ ಪ್ರತಿಯೊಬ್ಬರ ಜೊತೆ ಗಲಾಟೆ ಮಾಡುವಾಗ ಅವರೆಲ್ಲರ ಶಾಪನೂ ನಿಮ್ಮ ತಲೆಗೆ ಬರುತ್ತೆ. ಹಾಗಾಗಿ ನನ್ನ ತಲೆ ಮುಟ್ಟಿ ಆಣೆ ಮಾಡಿ, ಇಲ್ದಿದ್ರೆ ನಾನು ಮಾತನಾಡಲ್ಲ ನಿಮ್ಮ ಜೊತೆ. ಅಗ್ನಿಗೆ ಅವಳ ಮಾತು ಕೇಳಿ ಆಶ್ಚರ್ಯವಾಯಿತು. ಅಷ್ಟೆಲ್ಲ ಬೇಕಾ ಭೂಮಿ? ನಾನು ಸುಮ್ಮನೆ ಯಾರ ಜೊತೆನೂ ಗಲಾಟೆಗೆ ಹೋಗಲ್ಲ. ಇನ್ನು ಮುಂದೆ ಖಂಡಿತ ನಾನು ಎಚ್ಚರಿಕೆಯಿಂದ ಇರ್ತೀನಿ. ನಾನು ಕೆಳಗೆ ಹೋಗ್ತೀನಿ. ನೀವು ಹೇಳಿದ್ದನ್ನೆಲ್ಲ ನಾನು ಕೇಳಬೇಕು. ಆದರೆ ನಾನು ಹೇಳಿದ್ದನ್ನು ಮಾತ್ರ ನೀವು ಯಾವತ್ತೂ ಕೇಳಲ್ಲ. ಬೇಡ, ನಾನು ಮಾತನಾಡಲ್ಲ. ಅವಳು ಹಾಗೆ ಹೇಳಿ ಅವನನ್ನು ತಳ್ಳಿ ಎದ್ದು ಹೋದಾಗ ಅಗ್ನಿ ತಲೆ ಮೇಲೆ ಕೈ ಹೊತ್ತ. ನನ್ನ ದೇವ್ರೆ, ಸುಮ್ಮನೆ ಅಲ್ಲ ಎಲ್ಲರೂ ಹೆಂಡತಿ ಕಾಟ ಅಂದರೆ ಏನು ಅಂತ ಹೇಳೋದು. ಈಗ ನನಗೂ ಅರ್ಥ ಆಯಿತು. ಅಗ್ನಿ ಹಾಗೆ ಹೇಳಿಕೊಂಡು ಒಂದು ಶರ್ಟ್ ಹಾಕಿಕೊಂಡು ಕೆಳಗೆ ಬಂದ. ಅವನು ಮೊದಲು ಹೋದದ್ದು ಇಸ್ತ್ರಿ ಮಾಡಲು ಇಟ್ಟಿದ್ದ ಐರನ್ ಬಾಕ್ಸ್ ನೋಡೋದಕ್ಕೆ. ಅದನ್ನು ಎತ್ತಿ ನೋಡುತ್ತಿದ್ದಾಗಲೇ ಆದಿ ಅವನ ಬಳಿ ಬಂದ. ಅದನ್ನು ನೋಡಬೇಡ, ಅದಕ್ಕೇನೂ ಆಗಿಲ್ಲ. ನಾನು ಅರವಿಂದ್ ಅದನ್ನು ಅಂಗಡಿಗೆ ತೆಗೆದುಕೊಂಡು ಹೋಗಿ ತೋರಿಸಿದೆವು. ಅದರಲ್ಲಿ ಯಾವ ಪ್ರಾಬ್ಲಮ್ ಕೂಡ ಇರಲಿಲ್ಲ. ಆಮೇಲೆ ಹೇಗೆ ಭೂಮಿಗೆ ಶಾಕ್ ಹೊಡೀತು ಅಂದರೆ ಹೇಗೆ? ನಾನೇ ತಾನೇ ಆ ಐರನ್ ಬಾಕ್ಸ್ ಎತ್ತಿಟ್ಟದ್ದು. ಆಮೇಲೆ ಅವಳಿಗೆ ಮಾತ್ರ ಹೇಗೆ ಶಾಕ್ ಹೊಡೀತು? ಅಗ್ನಿ ಮರು ಪ್ರಶ್ನೆ ಹಾಕುತ್ತಾ ಐರನ್ ಬಾಕ್ಸನ್ನೇ ನೋಡುತ್ತಾ ನಿಂತ. ಹಾಗೆ ಕೇಳಿದ್ರೆ ನನಗೆ ಗೊತ್ತಿಲ್ಲ. ನೀನು ಇದೇ ಐರನ್ ಬಾಕ್ಸನ್ನು ಎತ್ತಿಕೊಟ್ಟಿದ್ದ? ಹೌದು, ನಾನೇ ಅಮ್ಮನ ರೂಮ್ನಿಂದ ತಂದುಕೊಟ್ಟೆ. ಆಮೇಲೆ ನಾನು ಟೀ ಕುಡಿಯೋದಕ್ಕೆ ಅಂತ ಹೊರಗಡೆ ಹೋದೆ. ಯಾವುದೇ ಉತ್ತರ ಹೊಳೆಯದೆ ಇಬ್ಬರು ಗೊಂದಲಕ್ಕೀಡಾದರು. ಏನೇ ಆಗಲಿ ನೀನು ಟೆನ್ಷನ್ ಮಾಡ್ಕೋಬೇಡ, ನಾವು ನೋಡೋಣ. ಆದಿ ಹಾಗೆ ಹೇಳಿ ಅಗ್ನಿಯ ಹೆಗಲಿಗೆ ತಟ್ಟಿ ಹಾಲಿನತ್ತ ನಡೆದ. ಯೋಚನೆಯಲ್ಲೇ ಹಾಲಿಗೆ ಬಂದಾಗ ಅರು ಕೈಗೆ ಮೆಹಂದಿ ಇಡುತ್ತಿದ್ದ ತನ್ನ ತುಂಟ ಹುಡುಗಿಯನ್ನು ಅಗ್ನಿ ಕಂಡ. ಏನೋ ದೊಡ್ಡ ತಮಾಷೆ ಹೇಳಿ ಇಬ್ಬರು ಜೋರಾಗಿ ನಗುತ್ತಿದ್ದಾರೆ. ಅವಳ ನಗುವ ಮುಖವನ್ನು ನೋಡಲು ಬಹಳ ಚಂದ. ಈಗ ಅವಳ ಮನಸ್ಸಿನಲ್ಲಿ ಮೊದಲಿನಂತೆ ಭಯ ಮತ್ತು ಸಂಕಟವಿಲ್ಲ. ಹಾಗಾಗಿ ಅರಳಿದ ಮುಖವನ್ನು ಕಂಡಾಗ ಅವನಿಗೆ ಅತೀವ ಸಂತೋಷವಾಯಿತು. ಆದರೆ ಅಗ್ನಿ ನೋಡುತ್ತಿರುವುದನ್ನು ಕಂಡ ತಕ್ಷಣ ಅವಳ ಮುಖ ಊದಿಕೊಂಡಿತು. ಏನಾಯಿತು, ಗಂಡನ ಜೊತೆ ಜಗಳನ ಆತಿಗೆ? ಅರು ನಗುತ್ತಲೇ ಕೇಳಿದ್ಲು. ನನ್ನ ಹತ್ರ ಇನ್ನು ಮುಂದೆ ಯಾರೊಂದಿಗೂ ಗಲಾಟೆ ಮಾಡಲ್ಲ ಅಂತ ಆಣೆ ಮಾಡೋದಕ್ಕೆ ಹೇಳಿದ್ಲು. ನಾನು ಆಣೆ ಮಾಡಲ್ಲ ಅಂತ ಈ ಮುನ್ಸು. ಅಗ್ನಿ ಅವಳ ಬಳಿ ಕುಳಿತು ಅವಳ ಕೆನ್ನೆಯನ್ನೊಮ್ಮೆ ಚಿವುಟಿದ.
ನನ್ನ ಅಣ್ಣ ಪಾಪ ಅಲ್ವಾ ಅತ್ತಿಗೆ, ಬಿಟ್ಬಿಡು, ಇನ್ನು ಮುಂದೆ ಹಾಗೆ ಮಾಡೋದಿಲ್ಲ, ಕ್ಷಮಿಸ್ಬಿಡು. ಅರು ಅಗ್ನಿಯ ಪರವಾಗಿ ಹೇಳುವಾಗಲೇ ಅಗ್ನಿಯ ಮೊಬೈಲ್ ರಿಂಗ್ ಆಗಲಾರಂಭಿಸಿತು. ಅವನು ಸಣ್ಣ ಮಗುವಿನೊಂದಿಗೆ ಕಾಲ್ ರಿಸೀವ್ ಮಾಡಿ ಭೂಮಿಯತ್ತ ಚಾಚಿದ. ನಿನಗೆ ಕಾಲ್ ಬಂದಿರೋದು ಭೂಮಿ, ಅಗ್ನಿ ಹೇಳಿದಾಗ ಅವಳು ಆಶ್ಚರ್ಯದಿಂದ ಅವನ ಮೊಬೈಲನ್ನು ನೋಡಿದಳು. ಭೂಮಿ ಮೊಬೈಲ್ ಕಿವಿಗೆ ಇಟ್ಟ ತಕ್ಷಣ ಮರುತುದಿಯಿಂದ ಕೇಳಿದ ಧ್ವನಿ ಅವಳ ಮನಸ್ಸನ್ನು ತುಂಬಿತು. ಭೂಮಿ, ಶ್ರೀ. ಅವಳಿಗೆ ಆ ಕ್ಷಣ ಅಳು ಬಂದು ಬಿಟ್ಟಿತು. ಅಳ್ತಿದೀಯಾ ಹುಚ್ಚಿ? ನಿನ್ನ ಮದುವೆ ಆಯಿತು ಅಂತ ತಿಳಿದು ಸಂತೋಷದಿಂದ ಕಾಲ್ ಮಾಡಿದೆ. ನನಗೆ ಆ ಭಾಗ್ಯ ಸಿಗಲಿಲ್ಲ. ಆದರೆ ನಿನಗೆ ಅಗ್ನಿಯೇ ಗಂಡನಾಗಬೇಕು ಅಂತ ಬರೆದಿತ್ತೇನೋ ಅಲ್ವಾ ಭೂಮಿ? ಭೂಮಿ ಏನೂ ಮಾತನಾಡಲಿಲ್ಲ. ನೀನು ಖುಷಿಯಾಗಿದ್ದೀಯಾ ತಾನೇ? ಹಾಂ, ಅಷ್ಟು ಸಾಕು ನನಗೆ. ನೀನು ಎಲ್ಲೇ ಇದ್ದರೂ ಸಂತೋಷವಾಗಿದ್ದರೆ ಸಾಕು, ಬೇರೇನೂ ನನಗೆ ಬೇಡ. ಅವಳಿಗೆ ಸಂಕಟ ಉಕ್ಕಿ ಬಂತು. ಶ್ರೀ ಅವತ್ತಿನ ಪರಿಸ್ಥಿತಿ ಹಾಗಿತ್ತು. ನನಗೆ ಈಗ ನೆನೆಸ್ಕೊಂಡ್ರೂ ಕೂಡ ಭಯ ಆಗತ್ತೆ. ಅಗ್ನಿ ಬರದೇ ಇದ್ದಿದ್ರೆ ಆತನ ಜೊತೆ ನಾನು ಅದನ್ನು ನೆನಪಿಸ್ಕೊಂಡು ಅವಳು ಹೆದರಿಕೆಯಿಂದ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡಳು. ಹಾಗೇನೂ ಆಗಲ್ಲ ಬಿಡು, ಭಗವಂತ ನಿನ್ನ ಜೊತೆಗಿದ್ದಾನೆ. ಇನ್ನು ಯಾರೂ ನಿನ್ನನ್ನು ಹುಡುಕಿಕೊಂಡು ಬರಲ್ಲ. ಅದನ್ನು ತಡೆಯೋದಕ್ಕೆ ಅಗ್ನಿ ನಿನ್ನ ಜೊತೆಗಿದ್ದಾನಲ್ವಾ? ಶ್ರೀ, ನೀನು ಊರಿಗೆ ಯಾವಾಗ ಬರೋದು? ನಿನ್ನ ಮಗುವಿನ ನಾಮಕರಣಕ್ಕೆ? ಹಾಗೆ ಹೇಳಿ ಶ್ರೀ ಜೋರಾಗಿ ನಗೋದನ್ನು ಕೇಳಿ ಅವಳು ಗಾಬರಿಯಿಂದ ಪಕ್ಕದಲ್ಲಿ ಕುಳಿತಿದ್ದ ಅಗ್ನಿಯನ್ನು ನೋಡಿದ್ಲು. ಅಗ್ನಿಗೆ ವಿಚಾರ ಅರ್ಥವಾಗದಿದ್ರೂ ಅವಳ ನೋಟವನ್ನು ಕಂಡು ಏನೋ ಎಡವಟ್ಟಾಗಿದೆ ಎಂದು ಅವನಿಗೆ ಅರ್ಥವಾಯಿತು. ಶ್ರೀ ನಕ್ಕಿದ್ದು ಸಾಕು, ಹಾಗೆಲ್ಲ ಏನೂ ಆಗಲ್ಲ. ಹೇಗೆ? ಶ್ರೀ ಮತ್ತೆ ನಕ್ಕಾಗ ಭೂಮಿಯ ಮುಖ ಕೋಪದಿಂದ ಕೆಂಪಾಯಿತು. ಅದನ್ನೇ ಅಗ್ನಿ ಕುತೂಹಲದಿಂದ ನೋಡುತ್ತಿದ್ದ. ನನ್ನ ಭೂಮಿ, ನಾನೊಂದು ತಮಾಷೆ ಮಾಡಿದೆ ಕಣೆ, ಅದೆಲ್ಲ ಬಿಡು. ಹೇಗಿದ್ದಾನೆ ನಿನ್ನ ಗಂಡ? ರೊಮ್ಯಾಂಟಿಕ್ ಆಗಿದ್ದಾನಾ ಅಥವಾ ಸಿಡುಕನಾ? ಶ್ರೀ ಅವಳನ್ನು ರೇಗಿಸುತ್ತಾ ಕೇಳಿದಾಗ ಭೂಮಿ ಪಕ್ಕದಲ್ಲಿದ್ದ ಅಗ್ನಿಯನ್ನು ತಲೆವಾಲಿಸಿ ನೋಡಿದಳು. ಅದೇ ಸಮಯಕ್ಕೆ ಅಗ್ನಿ ಅವಳನ್ನು ನೋಡಿ ಹುಬ್ಬೇರಿಸಿದ. ಭೂಮಿ, ಯಾಕೆ ಉತ್ತರಿಸದೆ ಸುಮ್ಮನೆ ಆಗಿದೆಯಾ? ಅದು ಶ್ರೀ, ನೀನು ಊರಿಗೆ ಯಾವಾಗ ಬರ್ತೀಯಾ ಅಂತ. ಹಾಂ, ನಾಳೆ ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಆಮೇಲೆ ನಿನ್ನ ಮುದ್ದಿನ ತಂಗಿಯನ್ನೇ ಕಟ್ಟಿಕೊಂಡು ನಿನ್ನ ಮುಂದೆನೇ ಸುಖವಾಗಿ ಬದುಕೋದನ್ನು ನೀನು ನೋಡಬಹುದು. ಏನು ಬೇಕಾ? ಶ್ರೀಯ ಮಾತುಗಳಲ್ಲಿ ಅಡಗಿದ್ದ ಒಳಾರ್ಥ ಅವಳಿಗೆ ತಿಳಿದ ತಕ್ಷಣ ಅವಳ ಕಣ್ಣುಗಳು ತುಂಬಿ ಬಂದವು. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.